ಕಿಡಿಗೇಡಿಗಳಿಂದ 2 ಹುಲ್ಲಿನ ಬಣವೆಗೆ ಬೆಂಕಿಯನ್ನು ಹಚ್ಚಲಾಗಿದೆ. ಹುಲ್ಲಿನ ಬಣವೆ ಸುಟ್ಟು ಭಸ್ಮ ಆಗಿದೆ. ನೆಲಮಂಗಲ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಇಂಥ ಒಂದು ಘಟನೆ ನಡೆದಿರುವಂತದ್ದು. ಸಾಕಮ್ಮ ಅನ್ನುವವರಿಗೆ ಸೇರಿದಂತ 2 ಲಕ್ಷ ಬೆಲೆ ಬಾಳುವಂತ ಹುಲ್ಲಿನ ಬಣವೆ ಇದಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಹಸುಗಳ ಮೇವಿಗಾಗಿ ಸಂಗ್ರಹಣೆ ಮಾಡಿರುತ್ತಾರೆ. ಈ ಹುಲ್ಲನ್ನ ದಾರಿ ಹೋಕ್ಕ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ಇದೊಂದು ವಿಚಾರವಾಗಿ ದಾಖಲಾಗಿರುವಂತದ್ದು. ಲಕ್ಷಾಂತರ ರೂಪಾಯಿಯನ್ನ ಕೊಟ್ಟು ಅವರು ಹಸುಗಳಿಗೆ ಮೇವು ಆಗುತ್ತೆ ಅಂತ ಬೇಸಿಗೆ ಕಾಲದಲ್ಲಿ ಹೊರಗೆ ಹೋಗಿ ಎಲ್ಲೂ ನಾವು ಅದಕ್ಕೆ ಆಹಾರವನ್ನ ತರೋಕ್ಕಾಗೋದಿಲ್ಲ ಅಥವಾ ಹುಲ್ಲನ್ನ ಕುಯ್ಕೊಂಡು ಬರಕ್ಕಾಗಲ್ಲ ಅಂತ ಅವರು ಬೇರೊಂದು ಕಡೆಯಿಂದ ಲಕ್ಷ ಹಣ ಹಾಕಿ ತಂದಿರ್ತಾರೆ. ಅದನ್ನ ಕಿಡಿಗೇಡಿಗಳು ಈ ರೀತಿಯಾಗಿ ಸುಟ್ಟು ಭಸ್ಮ ಮಾಡಿರುವಂತದ್ದು. ಆ ಹುಲ್ಲಿನ ಬಡವೆಗೆ ಬೆಂಕಿ ಹಚ್ಚಿದ್ದಾರೆ. ನೆಲಮಂಗಲ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಇದ್ದಿದ್ದಂತಹ 2 ಹುಲ್ಲಿನ ಬಣವೆಗಳಿಗೆ ಬೆಂಕಿಯನ್ನ ದಾರಿ ಹೋಕ ಕಿಡಿಗೇಡಿಗಳು ಹುಚ್ಚಾಟವನ್ನ ಮೆರೆದು ಹಚ್ಚಿರುವಂತದ್ದು. ಸಾಕಮ್ಮ ಅನ್ನುವವರಿಗೆ ಸೇರಿರುತ್ತೆ 2 ಲಕ್ಷ ಬೆಲೆ ಬಾಳುವಂತ ಹುಲ್ಲು. ಒಂದಲ್ಲ ಎರಡಲ್ಲ ಅಥವಾ ರೂಪಾಯಿಯಲ್ಲಿ ಹೇಳುವಂತದ್ದಲ್ಲ, 2 ಲಕ್ಷ ಕಟ್ಟು ಅವರು ತಗೊಂಡ್ ಬಂದಿರ್ತಾರೆ. ಬೊಮ್ಮನಹಳ್ಳಿಯಲ್ಲಿ ಅಲ್ಲಿನ ಹಸುಗಳಿಗೆ, ಅವರು ಮನೆಯಲ್ಲಿ ಇರುವಂತ ಜಾನುವಾರುಗಳಿಗೆ ಬೇಸಿಗೆ ಕಾಲ ಎಲ್ಲೂ ಹೊರಗೋಗಿ ತರೋಕ್ಕಾಗಲ್ಲ ಅಂತ 2 ಲಕ್ಷ ಕೊಟ್ಟು ಅವರು ಹುಲ್ಲನ್ನ ತಗೊಂಡ್ ಬಂದು ಮನೆ ಹತ್ರ ಹಾಕೊಂಡಿರ್ತಾರೆ. ಹುಚ್ಚಾಟವನ್ನ ಮೆರೆದಿದ್ದಾರೆ ದಾರಿ ಹೋಕರು ಅಂತ ಹೇಳ್ಬಹುದು. ದಾರಿಯಲ್ಲಿ ಹೋಗ್ತಿದ್ದವರು ಹುಲ್ಲಿಗೆ ಬೆಂಕಿ ಹಚ್ಚಿ ಹುಚ್ಚಾಟ ಮೆರೆದಿರುವಂತದ್ದು. ಇಲ್ಲಿ ಸಾಕಷ್ಟು ನಷ್ಟ ಆಗಿದೆ. ಕಿಡಿಗೇಡಿಗಳು ಮಾಡಿರುವಂತ ಈ ಕೃತ್ಯ, ಒಂದು ಕಡೆ ಆ ಹಸುಗಳಿಗೂ ಕೂಡ ಆಹಾರ ಹೋಯ್ತು, ಒಂದ್ ಕಡೆ ಆ ಮಹಿಳೆ ಏನು ತಂದಿದ್ರಲ್ವಾ 2 ಲಕ್ಷವನ್ನ ಕೊಟ್ಟು ಅವರ ಹಣ ಲಾಸು, ಅವರ ಪ್ರಯತ್ನ ಲಾಸು. ನೆಲಮಂಗಲ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹುಚ್ಚಾಟದಿಂದ ಈ ರೀತಿಯಾಗಿ ಮತ್ತೊಬ್ಬರಿಗೆ ಹಾನಿಯನ್ನ, ನಷ್ಟವನ್ನ ಮಾಡಿರುವಂತದ್ದು ಕಿಡಿಗೇಡಿಗಳು.